ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಸ್ವೀಕಾರ ಮಾಡಿದ್ದಾರೆ. ಈ ಶುಭ ತಾವೆಲ್ಲ ಬಂದಿದ್ದೀರಾ, ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ಮೊದಲನೇದಾಗಿ ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ ಶ್ರೀಯುತ ಡಿ.ಕೆ. ಶಿವಕುಮಾರಣ್ಣನವರಿಗೆ ನಾವು ಮಂಡ್ಯ ಜಿಲ್ಲಾ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀವಿ. ಹೇಳಿ ಕೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾರ್ಯಕರ್ತರ ನಾಯಕ ಅಂತ. ಅಂದರೆ ಕೇಡರ್ ಬೇಸ್ ಲೆವೆಲಿಂದ ಬಂದು ಇವತ್ತು ಈ ಮಟ್ಟದ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿರೋದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾದದ್ದು, ಹಾಗೆ ಅಭಿನಂದನೆಗೆ ಅರ್ಹವಾಗಿರುವಂಥ ಒಂದು ಸಂದರ್ಭ. ಈ ಸಂದರ್ಭವನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದು ಮುಂದೆನೂ ಕೂಡ ಈ ರೀತಿ ಅಂದರೆ ಮುಂದೆ ಬರುವಂತಹ ಎಲ್ಲ ಯುವ ಕಾರ್ಯಕರ್ತರಿಗೆ ಇದೊಂದು ಸ್ಫೂರ್ತಿದಾಯಕವಾದಂಥ ಒಂದು ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಇದೆಲ್ಲವೂ ಕೂಡ ಒಂದು ದಾರಿ ಆಗ್ತದೆ ಅಂತ ಈ ಮೂಲಕ ತಿಳಿಸುತ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತೀನಿ. ಮೇಡಮ್, ಇದೇ ಸಂದರ್ಭದಲ್ಲಿ ತಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಯಿತು, ಸಿಗಲಿಲ್ವಲ್ಲ? ಖಂಡಿತ ನಿರೀಕ್ಷೆ ಇತ್ತು. ಮೊದಲನ ಪಟ್ಟಿಯಲ್ಲೇ ನಮ್ಮ ಜಿಲ್ಲೆಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ. ಆದರೆ ಇನ್ನೂ ಕಾಯೋಣ, ಇನ್ನೂ ಅವಕಾಶ ಇದೆ. ಎರಡನೇ ಪಟ್ಟಿಯಲ್ಲಿ ಖಂಡಿತ ನಮಗೆ ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚಲುವರಾಯಸ್ವಾಮಿ ಅವರು ಬರ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಮತ್ತೊಂದು ನಾವು ಇನ್ನು ಹೆಚ್ಚಿನದಾಗಿ ಕೇಳೋದಾದರೆ ಇನ್ನೂ ಅವಕಾಶಗಳಿದೆ ಅನ್ನೋದಾದರೆ ನಮ್ಮ ನರೇಂದ್ರ ಸ್ವಾಮಿ ಅವರಾಗ್ಬೋದು, ರಮೇಶ್ ಬಂಡಿಸಿದ್ದೇಗೌಡರು ಆಗ್ಬೋದು, ಇವರೆಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅಂತ ನಾವು ಆಶಿಸ್ತೀವಿ, ದೇವರಲ್ಲಿ ಪ್ರಾರ್ಥಿಸ್ತೀವಿ. ಯಾವ ಖಾತೆ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಖಂಡಿತ ನಮ್ಮ ಚಲುವರಾಯಸ್ವಾಮಣ್ಣನವರಿಗೆ ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ಸಮಗ್ರವಾಗಿ ನಿರ್ವಹಿಸ್ತಾರೆ. ಹಾಗೆ ಕಾರ್ಯಕರ್ತರ ವಿಶ್ವಾಸವನ್ನು ಕೂಡ ಗಳಿಸ್ತಾರೆ. ಜೊತೆಗೆ ಪಕ್ಷದ ಸಂಘಟನೆಯನ್ನು ಕೂಡ ಒಂದು ವಿಭಿನ್ನವಾದ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಸಮರ್ಥ ಇರೋದ್ರಿಂದ ಅವರಿಗೆ ಜಲಸಂಪನ್ಮೂಲ ಖಾತೆ ಆಗ್ಬೋದು ಅಥವಾ ಗೃಹ ಖಾತೆ ಆಗ್ಬೋದು ಅಥವಾ ಯಾವುದೇ ರೀತಿಯ ಖಾತೆಗಳನ್ನ ಕೊಟ್ಟರೆ ನಿಭಾಯಿಸ್ತಾರೆ.